ರಸಂ ಮಾಡು. ಹಾಂ, ಲಗಡಿಯಾಗಿ ರಸಂ ಮಾಡು. ರಸಮ್ ಬೇಕಾ? ರಸಮ್ ಕುಡಿತಿ? ರಸಂ ಮಾಡಿಕೊಡು. ಓಕೆ. ರಸಂ ಮಾಡಿ. ಹಾಯ್ ಎಲ್ಲರಿಗೂ. ಇವತ್ತು ರಸಮ್ ಮಾಡೋಣ ಬರ್ರಿ. ರಸಮ್ ಮಾಡೋಕೆ ನಾನು ಕೊತ್ತಂಬರಿ ಬೀಜ, ಲವಂಗ, ಕಾಳು ಮೆಣಸು, 2 ಏಲಕ್ಕಿ, ಆಮೇಲೆ ತೊಗರಿ ಬೇಳೆ, ಆಮೇಲೆ ಬೆಳ್ಳುಳ್ಳಿ ಎಲ್ಲನೂ ಹುರ್ಕೊಂಡು ಬರ್ರಿ. ಸ್ವಲ್ಪ ಗ್ಯಾಸ್ ಹಚ್ಕೋರಿ. ಫಸ್ಟ್ ನಾನು ಕೊತ್ತಂಬರಿ ಬೀಜ ಹುರ್ಕೋತೀನಿ. ಕೊತ್ತಂಬರಿ ಬೀಜ ಹುರ್ಕೊಂಡು ತಗೋರಿ. ಆಮೇಲೆ ಇದು ಕಾಳು ಮೆಣಸು, ಲವಂಗ, ಆಮೇಲೆ ಇದು ಏಲಕ್ಕಿ, ಅದು ಎಲ್ಲ ಹುರ್ಕೊಂಡು ಬಿಡ್ರಿ. ಸ್ವಲ್ಪ ಮಸಾಲೆ ಎಲ್ಲ ಸ್ಮೆಲ್ ಬರೋ ತನಕ ಹುರಿರಿ. ಸ್ಮೆಲ್ ಬರತ್ತಂದ್ರೆ ತೆಗೆದುಬಿಡ್ರಿ, ಸುಮ್ಮನೆ ಆಮೇಲೆ ಹೊತ್ತೈತಿ. ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊರಿ. ಚಟ್ಪಟ ತೆಗೀರಿ. ಸ್ವಲ್ಪ ಕರಿಬೇವು, ಆಮೇಲೆ ಕೊತ್ತಂಬರಿ, ತೊಗರಿ ಬೇಳೆ ಸ್ವಲ್ಪ ಹುರ್ಕೊಂಬಿಡ್ರಿ. ಕರಿಬೇವು ಆಮೇಲೆ ಕೊತ್ತಂಬರಿ ಅವನು ಹುರಿದಲ್ಲ, ಸ್ವಲ್ಪ ಲೈಟಾಗಿ. ಸೊ ಎಲ್ಲ ಒಂದು ಕಲ್ಲೊಳಗೆ, ಕರದ ಕಲ್ಲು ಅಂತಾರೆ, ಅದ್ರೊಳಗೆ ಹಾಕ್ಕೊಂಡು ಕುಟ್ಕೊಂಡು ಬಿಡ್ರಿ. ನಿಮಗೆ ಯಾವ ಟೈಪ್ ಮಿಕ್ಸಿ ಒಳಗೆ ಹಾಕ್ಬೋದು, ಬಟ್ ಮಾಡಂತ ನಾನು ಟ್ರೈ ಮಾಡತ್ತೀನಿ. ಇದೊಂಥರ ಟೇಸ್ಟ್ ಅನಿಸ್ತದೆ. ಕೈಲೇನ ತೆಗಿಬೋದು ಬಡ, ಬಟ್ ಮೆಣಸಿನ್ಕಾಯಿ ಖಾರ ಭಾಳ ಐತಿ. ಈಗ ಇವು ಸ್ಕೂಲಿಂದ ಬರ್ತಾನ ಮುಖ ತೊಳಿಬೇಕು, ಅದಕ್ಕೆ ನಾನು ಸ್ಪೂನಲ್ಲೇ ತೆಗಿತೀನಿ. ಎಲ್ಲ ಒಂದು ಬೌಲೊಳಗೆ ಹಾಕೊಂಡ್ಬಿಡ್ರಿ. ಒಂದು ಬಾಣಲೆ ಇಟ್ಕೊರಿ. ಎಣ್ಣೆ, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಕರಿಬೇವು ಹಾಕೋರಿ. ಟೊಮಾಟೊ ಇದ್ರಾಗ ಹಾಕೊಂಡ್ಬಿಡ್ರಿ. ಸ್ವಲ್ಪ ಎಣ್ಣೆ ಫ್ರೈ ಮಾಡಬೇಕು. ಟೊಮಾಟೊ ಕೆಲವರು ಕುದಿಸಿ ಹಾಕ್ತಾರೆ, ನಾನು ಕುದಿಸೋಕೆ ಟೈಮ್ ಇಲ್ಲ, ಹಾಗಾಗಿ ನಾನು ಇದ್ರಾಗ ಫ್ರೈ ಮಾಡತ್ತೀನಿ. ಅದು ಪೇಸ್ಟನ್ನು ಹಾಕೊಂಡ್ಬಿಟ್ರಿ. ಎಲ್ಲ ಮಸಾಲೆ ಹಾಕೊಂಡು ಸ್ವಲ್ಪ ಹುರ್ಕೊಂಡು, ಆಮೇಲೆ ಮುಂಚಿದ್ದು ಆವಾಗ ನಾನು ನೆನೆ ಇಟ್ಟಿದ್ದೆ, ಸೊ ಅದ್ರದ್ದು ರಸ ಹಾಕ್ಕೊಂಡ್ಬಿಡ್ರಿ. ಸ್ವಲ್ಪ ಅರಿಶಿನ ಹಾಕೋರಿ. ಹಾಕೊಂಡ್ಬಿಡ್ರಿ. ಸ್ವಲ್ಪ ಬೆಲ್ಲ ಬೇಕಾಗ್ತೈತಿ. ಈ ನೆಗಡಿ, ಈ ಕಫ ಆಗಿದ್ದವ್ರಿಗೆ ಇದು ಬೆಸ್ಟ್ ಸೊಲ್ಯೂಷನ್. ಸೊ ನಮ್ಮ ಮನೆಯವ್ರಿಗೆ ನೆಗಡಿ ಆಗೈತಿ, ಅದಕ್ಕೆ ಇವತ್ತು ಮಾಡತ್ತೀನಿ. ಅದು ನಿಮ್ಗೆ ನೀರೆಷ್ಟು ಬೇಕಷ್ಟು ಹಾಕೋರಿ. ಕೊತ್ತಂಬರಿ ಆಲ್ರೆಡಿ ಅಲ್ಲಿ ಪೇಸ್ಟ್ನಾಗೂ ಹಾಕೀನಿ. ಆಮೇಲೆ ಸ್ವಲ್ಪ ಕುದಿದ ಮೇಲೆನೂ ಹಾಕಿರಿ, ಚಲೋ ಅನಿಸ್ತೈತಿ. ಈ ಥರ ಕುದಿಬೇಕು. ಎಷ್ಟೋ ತನಕ ಕುದಿಸಿದ್ರೂ ಅದು ಟೇಸ್ಟ್ ಬರ್ತೈತಿ. ಸೊ ರೆಡಿ.